ಅದೇನೋ ನೋಡಿ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಇವಾಗಲೂ ನೆಟ್ವರ್ಕ್ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ ನನಗೆ. ನಿಜವಾಗ್ಲೂ ನನಗೆ ತುಂಬ ಮನಸ್ಸಿಗೆ ಮತ್ತೆ ಬೇಜಾರಾಗ್ತಾ ಇದೆ. ಈ ವಿಷಯ ನಾನು ಖಂಡಿತವಾಗ್ಲೂ ಹೇಳಲೇಬೇಕು ನಿಮಗೆ. ಜಾಸ್ತಿ ದಿವಸ ಮುಚ್ಚಿಡೋಕ್ಕಾಗೋದಿಲ್ಲ. ತುಂಬ ಮನಸ್ಸಲ್ಲೇ ಈ ವಿಷಯ ಇಟ್ಕೊಂಡು ನನಗೆ ಒಬ್ಬನಿಗೆ ಇರೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನೀವು ನನಗೆ ಸಪೋರ್ಟ್ ಮಾಡ್ತೀರೋ ಅನ್ನೋ ಒಂದು ಭರವಸೆಯಲ್ಲಿ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಲೈವ್ ಬಂದು. ನನಗೂ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ವರ್ಷ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರಿ. ಈಗಲೂ ನನಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಇದೆ. ಇದೀಗ 4 ವರ್ಷಗಳ ದಾಂಪತ್ಯಕ್ಕೆ ಇದೀಗ ಅಂತ್ಯವನ್ನು ಹಾಡಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡರವರು. ಸ್ಯಾಂಡಲ್ವುಡ್ನ ನಟ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾರವರು ಇದೀಗ ದಾಂಪತ್ಯ ಜೀವನ ಇದೀಗ ಅಂತ್ಯವಾಗಿದೆ. ಅಂಡ್ ಇದೀಗ 2ನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಇದೀಗ ವಿಚ್ಛೇದ ಅಂದರೆ ಡಿವೋರ್ಸ್ಗೆ ಇದೀಗ ಮಂಜೂರನ್ನು ಇವರು ಮಾಡಿದ್ದಾರೆ. ಅಂಡ್ ಈ ಮೂಲಕ ಇದೀಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾರವರ ಇದೀಗ 4ನೇ ವರ್ಷದ ದಾಂಪತ್ಯಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಇನ್ನು ಸಿಂಗರ್ ಆಗಿರುವಂತಹ ಚಂದನ್ ಶೆಟ್ಟಿ ಹಾಗೂ ನಟಿ ನಿವೇದಿತಾ ಗೌಡರವರು ಇದೀಗ ವಿಚ್ಛೇದನಕ್ಕೆ ಬೆಂಗಳೂರಿನ ಶಾಂತಿನಗರದ ಕೌಟುಂಬಿಕ ನ್ಯಾಯಾಲಯಕ್ಕೆ ಇದೀಗ ಇವರು ಅರ್ಜಿಯನ್ನು ಕೂಡ ಇದೀಗ ಸಲ್ಲಿಸಿದ್ದಾರೆ. ಅಂಡ್ ಇವಾಗ ಇಬ್ಬರೂ ಕೂಡ ಪರಸ್ಪರ ಒಪ್ಪಿಗೆಯ ಮೇರೆಗೆ ಇದೀಗ ಡಿವೋರ್ಸ್ಗೆ ಇವರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂಡ್ ಇದೀಗ 2ನೇ ಹೆಚ್ಚುವರಿ ನ್ಯಾಯಾಲಯ ಇದೀಗ ವಿಚ್ಛೇದನ ಕೂಡ ಅನುಮತಿಯನ್ನ ಇಲ್ಲಿ ನೀಡಿದೆ. ನೀವು ನನ್ನ ಕೈ ಬಿಡಲ್ಲ ಅನ್ನೋ ಒಂದು ಭರವಸೆಯಿಂದ ಇವಾಗ ಈ ವಿಷಯ ನಾನು ಮುಂದೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನು ಬಿಗ್ ಬಾಸ್ನ ಮನೆಯಲ್ಲಿ ಈ ಜೋಡಿ ಪ್ರೀತಿಸಿ ಅಲ್ಲಿಂದ ವಾಪಸ್ಸು ಬಂದ ನಂತರ ಅದ್ದೂರಿಯಾಗಿ ಇವರು ಮದುವೆಯಾಗಿದ್ದರು. ಆ್ಯಂಡ್ ಇನ್ನು ಇಬ್ಬರೂ ಕೂಡ ಅನ್ಯೋನ್ಯ ಜೀವನವನ್ನು ನಡೆಸುತ್ತಿದ್ದರು ಎನ್ನುವುದಕ್ಕೆ ಅವರೇ ಮಾಡಿಕೊಂಡಿರುವಂತಹ ಹಲವಾರು ರೀಲ್ಸ್ಗಳು ಇಲ್ಲಿ ಸಾಕ್ಷಿಯಾಗಿವೆ. ಆ್ಯಂಡ್ ಇನ್ನು ಈ ಒಂದು ಡಿವೋರ್ಸ್ನ ವಿಷಯ ಇದೀಗ ಫ್ಯಾನ್ಸ್ಗಳಿಗೂ ಕೂಡ ಶಾಕನ್ನು ಉಂಟು ಮಾಡಿದೆ. ಆ್ಯಂಡ್ ಇನ್ನು ಈ ಒಂದು ಡಿವೋರ್ಸ್ಗೆ ಕಾರಣ ಏನು ಅಂತ ಕೇಳಿದರೆ ಇಬ್ಬರ ಕೆರಿಯರ್ ತುಂಬಾ ಇಂಪಾರ್ಟೆಂಟ್ ಎಂದು ಇದೀಗ ಚಂದನ್ ಶೆಟ್ಟಿರವರು ಕೂಡ ಹೇಳಿದ್ದಾರೆ. ಆ್ಯಂಡ್ ಇನ್ನು ಇಬ್ಬರು ಕೂಡ ಅನ್ಯೋನ್ಯದಿಂದ ಕೋರ್ಟ್ನಿಂದ ಹೊರಗೆ ಬರುತ್ತಿರುವಂತಹ ಒಂದು ವಿಡಿಯೋ ತುಂಬಾ ಇದೀಗ ಎಲ್ಲ ಕಡೆ ವೈರಲ್ ಆಗುತ್ತಿದೆ. ಆ್ಯಂಡ್ ಇನ್ನು ಇದರ ಬಗ್ಗೆ ನಿಮ್ಗೇನು ಅನಿಸುತ್ತದೆ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು. ಹೇಳಬೇಕು ಬೇಡವ ಅಂತಲೂ ಗೊತ್ತಾಗ್ತಿಲ್ಲ. ತುಂಬ ಕಷ್ಟ ಆಗ್ತಿದೆ, ನರ್ವಸ್ ಆಗ್ತಿದೆ ನನಗೆ. ಆದರೂ ಪರವಾಗಿಲ್ಲ, ಹೇಳ್ಬಿಡ್ತೀನಿ.